ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ. ಓಕೆ, ಇವತ್ತಿನ ವಿಡಿಯೋ ಏನಪ್ಪ, ಮನೆಯೊಳಗಡೆ ವಿಡಿಯೋ ಶೂಟ್ ಮಾಡ್ತೀವಿ ಅಂತ ಅನ್ಕೊಬೋದು. ಓಕೆ, ಏನು ಟಿಕೆಟ್ ಮನೆ ಶೂಟ್ ಮಾಡಿ ನಿಮ್ಗೆ ರೈಟ್ ಅಂತ ಮೇಲೆ ನೋಡಿದ್ರೆ ಗೊತ್ತಾಗಿರ್ಬೋದು. ಓಕೆ, ನೋಡ್ತಾ ಹೋಗಿ ಈ ಮನೆ ನಾವು ಖಾಲಿ ಮಾಡ್ತೀವಿ. ಯಾಕೆಂದ್ರೆ ನಾವಿರೋದು ಬಾಡಿಗೆ ಮನೆ. ನಾವು ಈ ಮನೆಗೆ ಬಂದು ಆಲ್ಮೋಸ್ಟ್ 7 ವರ್ಷ ಹತ್ರ ಆಯ್ತಾ ಇದೆ. ಓಕೆ, ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಅದೊಂದು ಈ ಮನೆ ತುಂಬ ಮಿಸ್ ಮಾಡ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ ನಾನು 3ನೇ ಕ್ಲಾಸ್ ಓದ್ಬೇಕಾದ್ರೆ ಈ ಮನೆಗೆ ಬಂದಿದ್ದು. ಅಲ್ಲಿ ತನಕ ಈ ಮನೆಯಲ್ಲಿ ಒಂದು 3-4 ವರ್ಷ ನಮ್ಮ ಅಜ್ಜಿ ಮನೇಲಿ ಇದ್ದೆ ಅಂತ ಆಗಿದೆ ಅನ್ನೋದಕ್ಕ ನಾನು ಈ ಮನೆಯಲ್ಲಿ ಬಂದ್ಬಿಟ್ಟು ವಾರಕ್ಕೆ ಒಂದ್ಸತಿ ಎಲ್ಲ ಬರ್ತಾ ಇದ್ದೆ. ಒಂದ್ಸತಿ ಮಿಸ್ ಆಗಿದ್ದಕ್ಕೆ ನಾನು ವಾರಕ್ಕೆ ಒಂದ್ಸತಿ ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದೆ ಬರೋದಕ್ಕೆ. ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ, ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಇದೆ. ಓಕೆ, ಒಂದೊಂದು ಹೇಳ್ತೀನಿ, ನೋಡ್ತಾ ಇರ್ಬೋದು. ಇಲ್ಲಿರುವಂಥ ಜಾಗ ಇರುವಂಥ ಕಿಚನ್ನು ಫಸ್ಟ್ ಒಂದು ಹೋಮ್ ಅಂತ ಹೇಳಿದ್ರೆ ಅಷ್ಟೊಂದು ಇದೆ. ಇದು ಎಂಟ್ರೆನ್ಸ್ ಅಲ್ಲೇನು ಗಲೀಜು ಅಂತ ಅನ್ನಲ್ಲ, ಅದೊಂದು ವಸ್ತುಗಳನ್ನ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೇಳೋದು ಅಲ್ಲಿ ಇಲ್ಲೇ ಸರ್ವಿಸ್ ಅದು ಇದು ಮಾಡ್ತಾರೆ. ಓಕೆ, ಹಿಂಗೆ ಬಂತು ಹಿಂಗೆ ಎಂಟ್ರೆನ್ಸ್ ಅಂದರೆ ಅದೊಂದು ವಾಶ್ರೂಮ್ ಇದೆ. ಇದು ವಾಶ್ರೂಮು. ಈ ಮನೆ ಎಂಟ್ರೆನ್ಸ್ ಎಂಟ್ರಿ ಆಗಿದ ತಕ್ಷಣ ಹಾಲ್ ಬರುತ್ತೆ. ಹಾಲು ಓಕೆ, ಆ್ಯಂಡ್ ಕಿಚನು ಹಾಗೆ ಇದು ರೂಮು. ಓಕೆ, ಇವತ್ತಾಗ್ಬೋದು ರೂಮಲ್ಲಿ ಬಂದ್ಬಿಟ್ಟು ಮಂಚ ಹಾಕಿದ್ದೀವಿ. ಕೆಳಗೆಲ್ಲ ಕೆಳಗೆಲ್ಲ ಕೆಲವು ಐಟಮ್ಗಳೆಲ್ಲ ಇಳಿಸಿದ್ದೀವಿ, ಯಾಕೆಂದರೆ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಓಕೆ, ಪ್ಯಾಕಿಂಗ್ ಮಾಡಿಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬೇಕು. ಈಗ ಒಂದೊಂದೇ ಕೆಲಸಗಳು ಕೂಡ ಮಾಡಬೇಕು. ಓಕೆ, ಇವಾಗ ಮೆಮೊರೀಸ್ ಏನಂತ ಹೇಳ್ಬೇಕು ಅಂತ ಹೇಳಿದರೆ, ಓಕೆ ನೋಡ್ತಾ ಇರ್ಬೋದು, ನಾನು ಬಂದ್ಬಿಟ್ಟು 3ನೇ ಕ್ಲಾಸಲ್ಲಿ ಬಂದಿರಬೇಕಾದ್ರೆ ಓಕೆ ಬನ್ನಿ ನಾನು ಬಾಲ್ಕನಿಗೆ ತೋರಿಸ್ತೀನಿ. ನಾನು 3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಇದಿದೆ ಕಾಂಪೌಂಡು. ಓಕೆ, ಇಲ್ಲಿ ಇದನ್ನ ನನ್ನ ಈ ಕೆಲಸ ಎತ್ತಿ ನೋಡೋಕ್ಕೂ ಆಯ್ತಾ ಇದ್ದಿಲ್ಲ, ಅಷ್ಟು ಚಿಕ್ಕ ಹುಡುಗ ಇದೆ. ಇಷ್ಟಿದ್ದೆ ನಾನು, ಅವರ ವಿಶೇಷ ಇದೆ. ಯಾರಾದರೂ ನೋಡಬೇಕು ಅಂತ ಹೇಳಿದ್ರೆ ತೂತೈತಲ್ಲ ಇದು ಅಂತ ನೋಡ್ತಾ ಇದ್ದೆ. ಆಮೇಲೆ ಇವಾಗ ನೋಡಿದ್ರೆ ಇದೇ ನನಗೆ ಅರ್ಧ ಭಾಗನೂ ಇಲ್ಲ. ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟು ಬರ್ತದೆ ನನಗೆ. ಓಕೆ, ನನಗೆ ಇಲ್ಲಿ ಬರ್ತದೆ ಸ್ವಂತ ಅಂತ ಬರ್ತದೆ ನನಗೆ, ಅಷ್ಟು ಉದ್ದಾಗಿದೆ. ಅಲ್ಲಿ ತನಕ ಈ ಮನೇಲಿ ಇದ್ದೀವಿ. ಸಿಕ್ಕಾಪಟ್ಟೆ ಬೇಜಾನ್ ಮೆಮೊರೀಸ್ ಇದೆ. ಓಕೆ, ನಾನು ಹೋಗ್ಬಿಟ್ಟು ನೋಡ್ತಾ ಇರ್ಬೋದು, ನಾನು ಮೆಟ್ಲು ಇದು ಹಿಂಗೋದೆ ಮಾಡಿ ಮೇಲೆ ಹೋಗುತ್ತೆ. ಇಲ್ಲೇ ಇದೆ 2nd ಫ್ಲೋರ್ ಮನೆ. ಇದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದ್ರೆ. ಓಕೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಮಗ್ಗ ಇದೆ ಆ ಕಾರಣಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನಾನು ನಮ್ಮನ್ನ ಕಿತ್ತಾಡಬೇಕಾದ್ರೆ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ನಮ್ಮಮ್ಮ ಹೊಡಿತಾಯಿದ್ರು. ಯಾಕೆ ನಮ್ಮ ಅಣ್ಣ ಹಿಂಗೆ ಹೊಡಿತಾ ಇದ್ದಿಲ್ಲ, ಯಾಕೆ ನಾವು ನೋಡೋಕೆ ಬಿಡ್ತಾ ಇದ್ದ. ಒಂದು ನಿಮಿಷ ಇರಿ, ನಾವು ಅನ್ನಂಗೆ ಹೊಡಿತಾ ಇದ್ದಿಲ್ಲ, ಅವ್ನು ನೋಡೋಕೆ ಬಿಡ್ತಾ ಇದ್ದ. ಆ ಕಾರಣಕ್ಕೋಸ್ಕರ ನಾವು ಕುಂತ್ಕೊಂಡು ದೋಸೆ ಎತ್ತೋದ್ರಲ್ಲಿ ಸಿಕ್ಕಾಪಟ್ಟೆ ಹೊಡಿತಾಯಿದ್ರು. ಆ್ಯಂಡ್ ನಾನು ಮತ್ತು ನಮ್ಮನ್ನು ಬೇಜಾನ್ ಕಿತ್ಲಾಡಿದ್ದೀವಿ. ಈ ಮನೇಲಂತೂ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಕಿತ್ಲಾಡಿದ್ದೀವಿ. ಸಿಕ್ಕಾಪಟ್ಟೆ ಈ ಮನೆ ಮಿಸ್ ಮಾಡ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ ಆ ಮನೆಗೆ ಹೋದಂಗೂ ಆ ಮನೆ ಕೂಡ ಚೆನ್ನಾಗೈತೆ. ಆ ಮನೆ ಕೂಡ ವೀಡಿಯೋಗಳೆಲ್ಲ ನಾನು ಮಾಡ್ತೀನಿ. ಓಕೆ, ಈ ಮನೇಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಇಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅಕ್ಕಪಕ್ಕ ಫ್ರೆಂಡ್ಸ್ಗಳು ನಾನು ಮಾಡಿ ಮೇಲೆ ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಮನೇಲಿ ಕೂಡ ನಮ್ಮ ಅಮ್ಮನ ಜೊತೆ ವೀಡಿಯೋ ಮಾಡಿದ್ದೀನಿ. ನಾನು ಫಸ್ಟ್ ಯೂಟ್ಯೂಬ್ ಶುರು ಮಾಡಿದ್ದು ಕೂಡ ಇದೇ ಮನೇಲಿ ಶುರು ಮಾಡಿದ್ದು. ಆ್ಯಂಡ್ ಫಸ್ಟ್ ನಾನು ನಮ್ಮ ಅಮ್ಮ ರೀಲ್ಸ್ ಮಾಡೋದು ಕೂಡ ಇದೇ ಜಾಗದಲ್ಲಿ ನಾನು ಮಾಡಿದ್ದೆ, ಈ ಜಾಗದಲ್ಲಿ ನಾನು ಮಾಡಿದ್ದು. ಓಕೆ, ಯಾವತ್ತು ಕೂಡ ಈ ಥರ ಹೋಮ್ ಟೂರ್ ಮಾಡೋದು ಆ ಥರ ನಾನು ಮಾಡಿಲ್ಲ. ಯಾಕೋ ಗೊತ್ತಿಲ್ಲ, ಯಾಕೆಂದರೆ ಈ ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ನಾನು ಮುಟ್ಟೆ ಆ ಥರ ನಮಗೇನಾದರೂ ನಾವು ಮುಂದಕ್ಕೆ ಒಂದು 2-3 ವರ್ಷ ಬಿಟ್ಕೊಂಡು ಈ ಮನೆ ಮಿಸ್ ಮಾಡಿಕೊಂಡ್ರೆ ವೀಡಿಯೋ ನೋಡ್ಬೋದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ಜಾಗದಲ್ಲಿ ಮುಂಚೆ ಚಿಕ್ಕ ಟಿ ವಿ ಇತ್ತು. ಆ ಚಿಕ್ಕ ಟಿ ವಿ ಹೆಂಗಿತ್ತು ಅಂದರೆ ಇಲ್ಲೂ ಇತ್ತು ಆ ಟಿ ವಿ. ಒಂದು ನಿಮಿಷ ನೋಡ್ತಾ ಇರ್ಬೋದು, ಟಿ ವಿ ಮೇಲೆ ಇಕ್ಕಿದ್ದೀವಿ. ಈ ಟಿ ವಿ ಬಂದ್ಬಿಟ್ಟು ಇತ್ತು. ಓಕೆ, ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿ ಆಗೈತೆ, ಯಾಕೆಂದರೆ ಎಲ್ಲ ಮೇಲೆ ಐಟಮ್ ಎಲ್ಲ ಕೆಳಗೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಓಕೆ, ಮನೆ ಶಿಫ್ಟಿಂಗ್ ಅಂದರೆ ನಿಮಗೇನೆ ಗೊತ್ತಿರ್ಬೋದು, ಏನು ಎಲ್ಲ ಐಟಮ್ಗಳ ಕೆಳಗೆ ಎಲ್ಲ ನೀಟಾಗಿ ಪ್ಯಾಕಿಂಗ್ ಎಲ್ಲ ಇರುತ್ತೆ. ಓಕೆ, ನಾವು ಮನೆ ಬಿಟ್ಟು ಮುಂದಿನ ತಿಂಗಳು 4ನೇ ತಾರೀಕು, ಅಕ್ಟೋಬರ್ 4ನೇ ತಾರೀಕು ನಮ್ಮ ಮನೆ ಒಂದು ನಿಮಿಷ ಅಕ್ಟೋಬರ್ 4ನೇ ತಾರೀಕು ನಾವು ಶುಕ್ರವಾರ ಮನೆ ಶಿಫ್ಟ್ ಆಗ್ತಾ ಇದ್ದೀವಿ. ಓಕೆ, ಆ ಕಾರಣಕ್ಕೋಸ್ಕರ ಇವತ್ತು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಆವಾಗ ಒಂದು 2-3 ದಿನ ಇರುತ್ತೆ ಮಾಡ್ಕೊಂಡು ಸಿಕ್ಕಾಪಟ್ಟೆ ಒಂದೇ ಸಮಯ ಕೆಲಸ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಮನೇಲಿ ಯಾರು ಕೂಡ ಇಲ್ಲ, ಮನೇಲಿ ಎಲ್ಲರೂ ಕೂಡ ಈಚೆ ಕಡೆ ಹೋಗಿದ್ದಾರೆ. ಈಚೆ ಕಡೆ ಅಂತ ಹೇಳಿದ್ರೆ ನಮ್ಮನ್ನ ಕೆಲಸದ ಮೇಲೆ ಈಚೆ ಕಡೆ ಹೋಗಿದ್ದಾನೆ. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಸ್ವಲ್ಪ ಏನೋ ವರ್ಕ್ ಇದೆ ಅಂದ್ಬಿಟ್ಟು ಈಚೆ ಕಡೆ ಹೋಗಿದ್ದಾರೆ. ಅವ್ರು ಆಲ್ಮೋಸ್ಟ್ ಬರ್ತಾರೆ, ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ ಬರ್ತಾರೆ. ಅದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ಸ್ವಲ್ಪ ಶೋಕೇಸಲ್ಲೆಲ್ಲ ಇಕ್ಕಿದ್ದೀವಿ, ಹಂಗಂಗೆ ಏನೋ ಇಕ್ಕಿದ್ದೀವಿ. ಓಕೆ, ಅದನ್ನೆಲ್ಲ ಸ್ವಲ್ಪ ನಾನು ಇವಾಗ ಶೋಕೇಸ್ನ ಕ್ಲೀನ್ ಮಾಡ್ತೀನಿ. ಮತ್ತು ಕೆಲವು ಐಟಮ್ಸ್ಗಳೆಲ್ಲ ಇದ್ದಾವೆ, ನನ್ನ ಫೋಟೋಸ್ಗಳು ಎಲ್ಲ ಇದ್ದಾವೆ. ಆ್ಯಂಡ್ ನನ್ನ ಕೆಲವು ಫೋಟೋಸ್ಗಳಿದೆ.
ಒಂದು ನಿಮಿಷ. ಓಕೆ, ಇದು ನಾನೇ ಇದು. ಓಕೆ, ಇದು ಕಂಪ್ಲೀಟ್ ಸಿಕ್ಕಾಪಟ್ಟೆ ನನ್ನ ಚಿಕ್ಕ ಚೈಲ್ಡ್ಹುಡ್ ಫೋಟೋಸಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ಅದನ್ನೆಲ್ಲ ವೀಡಿಯೋ ತೋರಿಸ್ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ಉಂಟು. ಇವಾಗ ಮನೆ ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಪ್ಯಾಕಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗಿನ ಸ್ವಲ್ಪ ಪ್ಯಾಕಿಂಗ್ ಮಾಡೋಣ. ಕಾರ್ಬೋ ಬಾಕ್ಸ್ ಐತೆ, ಆ ಬಾಕ್ಸಲ್ಲಿ ಉಂಟು ಎಲ್ಲ ಐಟಮ್ಗಳು, ಶೋಕೇಸ್ ಐಟಮ್ಗಳೇ ಒಂದು ಕಡೆ ಎತ್ತಿಕೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬನ್ನಿ ಇವಾಗ ಮಾಡೋಣ. ಇವಾಗ ಉಂಟು ಶೋಕೇಸ್ ಐಟಮ್ಗಳೆಲ್ಲ ಈ ಚಿಕ್ಕ ಬಾಕ್ಸಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು ಇಲ್ಲೊಂದು ಇನ್ನೊಂದು ಮೇಲೆ ಕೂಡ ಶೋಕೇಸ್ ಐಟಮ್ಗಳು ತುಂಬ ಇದ್ದಾವೆ. ನಾನೆಲ್ಲ ಕೆಲವೆಲ್ಲ ಮೇಲೆ ಎತ್ತಿಕ್ಬಿಟ್ಟಿದ್ದೆ, ಯಾಕಂದರೆ ನೀಟಾಗಿ ಒರೆಸ್ಬೇಕು, ಕ್ಲೀನಾಗಿ ಇಡಬೇಕು ಅಂದ್ಕೊಂಡೆಲ್ಲ ಎತ್ತಿಕ್ಕಿದ್ದೀನಿ. ಓಕೆ, ಬನ್ನಿ ಇವಾಗ ಒಂದೊಂದು ಐಟಮ್ಗಳ ಫೋಟೋಸ್ಗಳು ಎಲ್ಲ ಪ್ರತಿಯೊಂದನ್ನು ಕೂಡ ಶೋಕೇಸಲ್ಲಿ ಇಕ್ಬೇಕಾಗಿರೋದು ಐಟಮ್ಗಳೆಲ್ಲ ನೋಡಿದ್ರೆ ನಮ್ಮ ಫ್ಯಾಮಿಲಿ ಫೋಟೋ ಇದು ನೋಡ್ತಾ ಇದು ನನ್ನ ಫ್ಯಾಮಿಲಿ ಫೋಟೋ. ಇದು ನಮ್ಮ ಅಕ್ಕ ಮುಚ್ಚಿದ್ರಿಂದ ನಮ್ಮನ್ನ ಯಾಕೆ ಅಂತೇಳಿ ಅವನು ಈ ವಿಡಿಯೋ ನೋಡಿದ್ರೆ ಯಾಕೆ ಒಂದು ಫೋಟೋ ಹಾಕಿದ್ದೀನಿ ಅಂತ ಕೇಳ್ತಾನೆ. ನನಗೆ ಸುಮ್ಮನೆ ಯಾಕೆ ಅಂತ ಅಷ್ಟೇ ಇಲ್ಲ. ಓಕೆ, ನೆಕ್ಸ್ಟ್ ಉಂಟಿದ್ದು ಅವ್ರದ್ದು ಗ್ರೂಪ್ ಫೋಟೋ, ಅದೆಲ್ಲ ಕೆಲವು ಫೋಟೋಸ್ ಎಲ್ಲ ಇದ್ದಾವೆ. ಅದೆಲ್ಲ ಕೂಡ ನಾನು ಈ ಥರ ಬಾಕ್ಸಲ್ಲಿ ಇಕ್ತಾ ಇದ್ದೀನಿ. ಇದೆಲ್ಲ ಫಸ್ಟ್ ನೀಟಾಗಿ ಪ್ಯಾಕಿಂಗ್ ಆದಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿರ್ಬೋದು, ಈ ಪ್ರೈಸ್ ಮುಟ್ಟು ನಾನು 10th ಓದ್ತಾ ಇರಬೇಕಾದ್ರೆ ಬಂದಿದ್ದು ಪ್ರೈಸು. ಓಕೆ, ಈ 10th ಓದಬೇಕಾದ್ರೆ ಬಂದಿದ್ದು ಪ್ರೈಸು. ಇದನ್ನು ಕೂಡ ಎಲ್ಲ ಎತ್ತಿಕೊಳ್ತಾ ಇದ್ದೀವಿ. ಇನ್ನೂ ಕೆಲವು ಐಟಮ್ಸ್ಗಳೆಲ್ಲ ಇದೆ ಅಲ್ಲೇ ಅದೊಂದು ಬಾಕ್ಸಲ್ಲಿ ಹಾಕಿ ಇಕ್ಕಿದ್ದೀವಿ. ಅದನ್ನು ಕೂಡ ಇದ್ರ ಜೊತೆನೇ ಎತ್ತಿಕ್ಬೇಕು. ಆ ಬಾಕ್ಸ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೇ ಇಲ್ಲ. ಓಕೆ, ಬನ್ನಿ ಇವಾಗ ಕೆಲವು ಐಟಮ್ಗಳೆಲ್ಲ ಇದು ಒಂದಿತ್ತು ಫೋಟೋ, ಅದನ್ನ ಎತ್ಕೊಂಡಿದ್ದೀನಿ. ಈ ಫೋಟೋನ ಕೂಡ ಎತ್ಕೊಬೇಕು. ಮತ್ತು ಕೆಲವು ಫೋಟೋಸ್ ಫ್ರೇಮ್ಗಳೆಲ್ಲ ನೋಡ್ತಾ ಇರ್ಬೋದು, ಇದ್ದಾವೆ ತುಂಬ ಫೋಟೋಸ್ ಫ್ರೇಮ್ಗಳು ಸ್ವಲ್ಪ ಜಾಸ್ತಿ ಇದೆ ನಮ್ಮ ಮನೇಲಿ. ಚಿಕ್ಕ ಇದೆ, ಅದೇ ಇದೆ ಜಾಸ್ತಿನೇ ಇದೆ. ನೋಡ್ತಾ ಇರ್ಬೋದು ಕುದುರೆ ಫೋಟೋ ನೋಡ್ತಾ ಇರ್ಬೋದು. ಬಿಂದಿಗಡೆ ಎಲ್ಲ ಒರೆಸಿ ನೀಟಾಗಿ ಎತ್ತಿಕ್ತಾ ಇದ್ವಿ. ಯಾಕೆಂದರೆ ನಾವು ಮನೆ ಹುಡ್ಕೋ ಟೈಮಲ್ಲಿ ನಾವು ಯಾಕೆ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಶಿಫ್ಟ್ ಆಗಬೇಕಾದ್ರೆ ನೀನು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಜಾಸ್ತಿ ನಾನು ಡೀಪ್ ಕ್ಲೀನ್ ಮಾಡಿಲ್ಲ. ಇತ್ತು ಅಂದರೆ ನಿನ್ನ ನೀಟಾಗಿ ಇಟ್ಕೊತಾ ಇದ್ವಿ. ಓಕೆ, ಮೇಲಿರೋ ಐಟಮ್ಗಳೆಲ್ಲ ಕೆಳಗಡೆ ಇಳಿಸಿ ನಾನೇ ಬೆಳಗಬೇಕು, ನಾನು ಮತ್ತು ನಮ್ಮ ಅಮ್ಮನೇ ಬೆಳಗಬೇಕು. ಯಾಕೆಂದರೆ ನಮ್ಮ ಮನೇಲಿ ನಮ್ಮಮ್ಮ ಒಬ್ಬರೇ ಹೆಣ್ಮಗು ಅಂತ ಇರೋದು ಅಂತ ಹೇಳಿದ್ರೆ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಮ್ಮ ಇರೋದು 4 ಜನ ನಮ್ಮ ಮನೇಲಿ ಇರೋದು. ಓಕೆ, ನೆಕ್ಸ್ಟ್ ಈಗ ನೋಟಾಗೆಲ್ಲ ಒರೆಸಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡಾಮೇಲೆ ನಾನು ಸ್ವಲ್ಪ ಹೊತ್ತು ನಾನು 1/2 hour ಟೈಮ್ ಅನ್ನೊಂದು 15 ಐತೆ. ನಾನು 1/2 hourಗೆ ಎಲ್ಲ ಬರ್ಬೋದು. ನಮ್ಮಪ್ಪ ನಮ್ಮಪ್ಪ ಕೆಲಸಕ್ಕೆ ಮೇಲೆ ಏನೋ ಈಚೆ ಕಡೆ ಹೋಗ್ತಾರೇನೋ. ಓಕೆ, ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ನಮ್ಮಮ್ಮ ಬಂದಮೇಲೆ ಮೇಲೆ ಇರೋದ ಕೆಳಗಡೆ ಇಳಿಸ್ಬಿಟ್ಟು ಮಾಡಿ ಮೇಲೆ ಹೋಗ್ಬಿಟ್ಟು ಬೆಳಗ್ಬಿಟ್ಟು ಎಲ್ಲ ಅದನ್ನು ಕೂಡ ಒಂದು ಬಾಕ್ಸಲ್ಲಿ ಹಾಕೋಕ್ಕೆ ದೊಡ್ಡ ತಪ್ಪಲೆಗಳು ಅಂತ ಮೇಲೆ ಸಿಕ್ಕಾಪಟ್ಟೆ ಇದ್ದಾವೆ. ಸಿಕ್ಕಾಪಟ್ಟೆ ಐಟಮ್ಗಳು ಜಾಸ್ತಿ ಏನಿಲ್ಲ. ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಇವಾಗಲೇ ನೀಟಾಗಿ ಎತ್ತಿಕ್ಕಿದ್ರೆ ಆಮೇಲೆ ಅವಾಗ ತೊಂದರೆ ಜಾಸ್ತಿ ಆಗಲ್ಲ. ಜಾಸ್ತಿ ನೋಡ್ತಾ ಇರ್ಬೋದು, ಇದು ಇಲ್ಲೊಂದು ಬಾಕ್ಸ್ ಇದೊಂದು ಬಾಕ್ಸ್ ಎಲ್ಲ ಎತ್ತಿಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟೂ ಕೂಡ ಫೋಟೋಸ್ಗಳೇ. ಇದು ಆಲ್ಮೋಸ್ಟ್ ಒಂದು 20% 30% ಅದು ನನ್ನ ಫೋಟೋಸ್ಗಳು ಇರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಹಿಡ್ದಿರೋ ಫೋಟೋಗಳು. ಅದನ್ನೆಲ್ಲ ಒಂದು ಬಾಕ್ಸ್ ಇಕ್ತಾ ಇದ್ದೀನಿ. ಇನ್ನೂ ಕೆಲವು ಐಟಮ್ಗಳೆಲ್ಲ ಇದೆ, ಅದನ್ನೆಲ್ಲ ಮತ್ತು ಆಲ್ಮೋಸ್ಟ್ ಶೋಕೇಸೆಲ್ಲ ಸ್ವಲ್ಪ ಕ್ಲೀನ್ ಆಯಿತು. ನನಗೆ ಇದೆಲ್ಲ ಕೆಲವು ಮೆಡಿಸಿನ್ಗಳೆಲ್ಲ ಇದೆ, ಅದನ್ನೆಲ್ಲ ಬೇರೆ ಇದೆಲ್ಲ ಹಾಕ್ಕೊಬೇಕು. ನೆಕ್ಸ್ಟು ಮೇಲಿರೋ ಐಟಮ್ ಎಲ್ಲ ಕೆಳಗಡೆ ಇಳಿಸ್ಬೇಕು. ಮತ್ತೆ ಇಲ್ಲಿಂದ ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಮೇಲೆ ಎತ್ಕೊಂಡು ಹೋಗ್ಬೇಕು ಟೆರೇಸಿಗೆ. ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ನೀಟಾಗೆಲ್ಲ ವಾಶ್ ಮಾಡಬೇಕು. ಆಲ್ಮೋಸ್ಟ್ ಶೋಕೇಸ್ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟು ನೋಡ್ತಾ ಬರ್ಬೋದು, ಇದ್ರಲ್ಲಿ ಬಂದ್ಬಿಟ್ಟು ಫ್ರೇಮ್ಗಳು ಇಕ್ಕಿದ್ದೀನಿ. ಕೆಲವು ಫ್ರೇಮ್ಗಳೆಲ್ಲ ಇದ್ದಾವೆ. ಓಕೆ, ಕೆಲವು ಫ್ರೇಮ್ ಕೂಡ ನನ್ನದು ಚಿಕ್ಕ ವಯಸ್ಸು ಫೋಟೋ ಇದೆ. ಓಕೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದು ಕುದುರೆ ಫೋಟೋ. ಕುದುರೆ ಇದೊಳಗಡೆ ಹೋಯ್ತಾ ಇಲ್ಲ, ಕುದುರೆ ಫೋಟೋದು ಇದೊಳಗಡೆ ಹೋಯ್ತಲ್ಲ, ಅದಕ್ಕಿಂತ ಈ ಸಪ್ರೇಟಾಗಿ ಇಕ್ಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು, ಇಷ್ಟಿದೆ. ನೋಡ್ತಾ ಇರ್ಬೋದು, ಇಷ್ಟು ಸಾಮಾನುಗಳು ಇವಾಗ ಬೆಳಗ್ಗೆಯಿಂದ ತುಂಬಿಕೊಂಡು ಬೆಳಗಿರೋದು. ಈ ಟೈಮ್ ನೋಡ್ತಾ ಇರ್ಬೋದು, ಇವಾಗ 6:25 ಆಗಿದೆ, 26 ಆಗಿದೆ ಇವಾಗ ಟೈಮು. ಇವಾಗ ಬೆಳಗಿದ್ದು ಆಯಿತು. ನೆಕ್ಸ್ಟಾಗೆಲ್ಲ ಒರೆಸಿ ಅದೊಳಗಡೆ ಹಾಕ್ಬಿಟ್ಟು ಮಧ್ಯದ ಕಡೆ ಇಕ್ಕಿ ಅದಾದಮೇಲೆ ಎತ್ಕೊಂಡು ಹೋಗ್ತೀವಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಬೆಳಗ್ಗೆಯಿಂದ ಕುಂದ್ಕೊಂಡು ಬೆಳಗಿರೋ ಅಂತ ಇಷ್ಟೊಂದು ನೋಡ್ತಾ 6:26 ಆಗಿದೆ. ಅದು ಸಾಯಂಕಾಲ ಇವಾಗ ಆಗಿದೆ. ಇವಾಗ ಬೆಳಗ್ಗಿದಾಯಿತು. ಇವಾಗ ನೀಟಾಗೆಲ್ಲ ಒರೆಸಿ ಒಂದು ದೊಡ್ಡ ತಪ್ಪಲೆಗಳೆಲ್ಲ ಇಲ್ಲಿದೆ. ಆ್ಯಂಡ್ ಹಾಕಿ ಸಲ ನಮ್ಮ ಒರೆಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅದು ಒರೆಸ್ತಾ ಇದ್ದಾರೆ. ನೆಕ್ಸ್ಟ್ ನೀಟಾಗೆಲ್ಲ ಮಾಡಿ ಇದು ಮಾಡಬೇಕು. ಓಕೆ, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಇದನ್ನು ಕವರ್ ಮಾಡಬೇಕಂತ ನಾನು ವಿಡಿಯೋ ಎಂಡ್ ಮಾಡಿದೆ. ಇದು ನಮ್ಮನೆ ಟೆರೇಸ್ ಇದು ನೋಡ್ತಾ ಇರ್ಬೋದು. ಆ ಕಡೆ ಸೈಡ್ ಸ್ವಲ್ಪ ಗಲೀಜೆಲ್ಲ ಇದೆ. ಗಲೀಜು ಅಂತ ಹೇಳಿದ್ರೆ ಸ್ಟ್ಯಾಂಡ್ಗಳು, ಟ್ರ್ಯಾಕ್ಗಳು ಇಸ್ಕೊಂಡಿದ್ವಿ. ಆ ಟ್ರ್ಯಾಕ್ಗಳೆಲ್ಲ ಆ ಕಡೆ ಸೈಡ್ ಇಕ್ಕಿದ್ದೀವಿ. ನೋಡ್ತಾ ಇದ್ದೆ ಟೆರೇಸು.